ಹರೇ ನಮಃ. ಶ್ರೀಮತಿ ವಿದ್ಯಾ ಕಲ್ಕೋಟಿ ತಡ್ಕೋಡ್ ಇಷ್ಟೊತ್ತು ಗಜೇಂದ್ರ ಮೋಕ್ಷ ಹರಿಕಥೆ, ಕಥಾ ಸಂಕೀರ್ತನೆ, ದಾಸ ಸಾಹಿತ್ಯ ಬಂತು, ಅಭಂಗ್ ಬಂತು, ಅನ್ನಮಯ್ಯ ಕೀರ್ತನೆಗಳು ಬಂತು, ತೆಲುಗು ಕೀರ್ತನೆಗಳು ಹಾಡಿದ್ಲು, ಗಜೇಂದ್ರ ಮೋಕ್ಷದ ಕಥಾ ಸಾರವನ್ನೇ ತಂದ್ಲು. ಈ ಥರ ಒಂದು ಕನ್ನಡದಲ್ಲಿ, ನಾನು ತಮಿಳಿನಲ್ಲಿ ವಿಶಾಖ ಹರಿ ಅವರ ಕಥಾ ಸಂಕೀರ್ತನೆ ನೀವೆಲ್ಲರೂ ಕೇಳಿರ್ತೀರ. ನಮ್ಮ ಸಮುದಾಯದಲ್ಲಿ ಕಥಾ ಸಂಕೀರ್ತನೆ ಅಥವಾ ಹರಿಕತೆ ಮಾಡೋರು ತುಂಬ ಜನ ಇದ್ದಾರೆ. ಇಂಥ ಒಂದು ವಿದ್ವತ್ಪೂರ್ಣವಾಗಿ ಕರ್ನಾಟಕ ಸಂಗೀತ ಶೈಲಿಯನ್ನು ಚೆನ್ನಾಗಿ ಅರಿತುಕೊಂಡು ಇಷ್ಟು ವಾಕ್ಚಾತುರ್ಯ ಇಟ್ಕೊಂಡು ಮಾಡಿರೋದು ನನ್ನ ಶಿಷ್ಯೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಅಭಿಮಾನದಿಂದ ಹೇಳ್ಕೊತೀನಿ. ಅಳಿಸ್ಬಿಟ್ಟೆ ಅಂತ ಹೇಳಿದೆ ನಾನಷ್ಟೇ. ತುಂಬ ತುಂಬ ಅಂದರೆ ತುಂಬ ಸಂತೋಷಪೂರ್ವಕ, ತುಂಬ ಸಂತೋಷ ಆಯಿತು ಅಷ್ಟೇ. ಧನ್ಯವಾದಗಳು. ವಿದ್ಯಾ ಕಲ್ಕೋಟಿಯವ್ರಿಗೆ ಮಾಮಿಯವರು ಪತ್ರವನ್ನು, ಸನ್ಮಾನ ಪತ್ರವನ್ನು ಕೊಡಬೇಕಂತ ಕೇಳ್ಕೊತೀನಿ. ವಿದ್ಯಾ ಕಲ್ಕೋಟಿಗೆ ಅಷ್ಟೇ ಸಮಂಜಸವಾಗಿ ಪಕ್ಕವಾದ್ಯದಲ್ಲಿ, ಹಾರ್ಮೋನಿಯಂನಲ್ಲಿ ಶ್ರೀಯುತ ಶ್ರೀಪಾದ್ ದಾಸ್ ಅವರು, ಹಾಗೆ ತಬ್ಲದಲ್ಲಿ ವಿದ್ವಾನ್ ಗೋಪಾಲ್ ಗುಡಿಬಂಡಿಯವರು ಸಾಥ್ ನೀಡಿದರು. ಬಹಳ ಧನ್ಯವಾದಗಳು ಸರ್. ನೋಡಿ, ನಿಮಗೆ ಥ್ಯಾಂಕ್ಸ್ ಲೇಟಾಗಿ ಬಂದಿದ್ದಕ್ಕೆ. ಹರೇ ಶ್ರೀನಿವಾಸ. ಇಲ್ಲಿಯವರೆಗೆ ಶ್ರೀಮತಿ ವಿದ್ಯಾ ತಡಕೋಡವರು ಬಹಳ ಸುಂದರವಾಗಿ ಹರಿಕೀರ್ತನೆಯನ್ನು, ಹರಿಕೀರ್ತನಕಾರರೇ ಈಗ ಕಡಿಮೆಯಾಗಿ ಬಿಟ್ಟಿದೆ, ಅಂತಹ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಎಂಬುದಾಗಿ ಹರಿಕೀರ್ತನೆಯನ್ನು ಬಹಳ ಸುಂದರವಾಗಿ ಗಜೇಂದ್ರ ಮೋಕ್ಷ ಅದು ಪ್ರಾರಂಭ ಮಾಡಿದ್ದೇ ಅವರು. ನಾರಾಯಣಾಯ ನಮೋ ನಾಗೇಂದ್ರ ಶಯನಾಯ ನಮೋ ನಾರದಾದ್ಯ ಕೆಳ ಮುನಿನ ಮಿದ ಚರಣಂ ಭೋಜ ಸಾರಿದರೆ ಪೊರೆವ ಕಂಸಾರಿ ರಕ್ಷಿಪದೆಂದು ಆನೆಗಳೆ ಬಾಯಿ ತೆರೆದು ತಂದಂಗಿ ತಂದಂಗ್ರಿ ಎನಂಬೆನಾಕ್ಷಣ ಅಂತಹ ಆ ಯಾವ ವಿಶೇಷವಾಗಿ ಗಜೇಂದ್ರ ಮೋಕ್ಷವನ್ನು ಹೇಳಿರುವಂತಹ ಅವರಿಗೆ ನಮ್ಮ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಅನೇಕ ಧನ್ಯವಾದಗಳನ್ನು ಅವರಿಗೆ ತಬಲಾ ಮತ್ತು ಹಾರ್ಮೋನಿಯನ್ ಬಾರಿಸಿರತಕ್ಕಂತಹ ಗೋಪಾಲ್ ಗುಡಿಬಂಡಿ ಅವರಿಗೂ ಮತ್ತು ಶ್ರೀಮಾನ್ ಶ್ರೀಪಾದ್ ದಾಸರವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಾಸವಾಣಿಯ ಕಾರ್ಯಕ್ರಮವನ್ನು ಹರಿಕಥೆಯನ್ನು ನಿರ್ವಹಣೆಯನ್ನು ಮಾಡಿರುವವರು ಗಜೇಂದ್ರ ಮೋಕ್ಷ ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ. ಶ್ರೀಮತಿ ವಿದ್ಯಾ ತಡಕೋಡ್ ಅವರು ಬಹಳ ಚೆನ್ನಾಗಿ ಆ ಗಜೇಂದ್ರ ಮೋಕ್ಷದ ಆ ಹರಿಕಥೆಯ ನಿರ್ವಹಣೆಯನ್ನು ಮಾಡಿದ್ದಾರೆ. ಮಹಾಸ್ವಾಮಿಗಳವರು ಅವರಿಗೆ ಫಲಮಂತ್ರಾಕ್ಷತೆಯನ್ನು ಕೊಡಬೇಕು ಅಂತ ನಾವು ಅವರಿಗೆ ಅಂತರ ಕೊಡಬೇಕು ಅಂತ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ನಾಳಿನ ದಿವಸ ಬಹಳ ದೊಡ್ಡದಾಗಿರುವ ಆಯುಷ್ಯಮೋದ ಮತ್ತು ಬೆಳಿಗ್ಗೆ 7:15 ಸಾಯಂಕಾಲ 5 ಗಂಟೆವರೆಗೆ ಎಲ್ಲ ವಿಧವಾಗಿರುವ BP, ಶುಗರು, ಡಯಾಬಿಟೀಸು ಏನೇನಿದೆಯೋ ಎಲ್ಲ ಪರೀಕ್ಷೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಎಲ್ಲರೂ ಕೂಡ ಸಿದ್ಧರಾಗಿರಬೇಕು. ಅನೇಕ ಜನ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತಿನ ದಿವಸ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಲಿವರ್ ಆ್ಯಂಡ್ ಗಾಲ್ ಬ್ಲ್ಯಾಡರ್ ಬೈ ಹೆಪಟಿಕ್ ಫೈಬರ್ ಸ್ಕ್ಯಾನನ್ನು